ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ಬಾಳೆ ದಿಂಡಿನ ಪಲ್ಯ ತುಂಬಾ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗೆ ಕಿಡ್ನಿ ಸ್ಟೋನ್ ಇರೋದ್ರಿಂದ ಅದು ಕೂಡ ಕರಗುತ್ತೆ ಅಂತ ಹೇಳ್ತಾರೆ. ಆದರೆ ಇದ್ರ ನೀರು ಕೂಡ ಅಷ್ಟೇ, ಬಾಳೆ ದಿಂಡಲ್ಲಿ ಇರುವಂಥ ನೀರು ಕುಡಿದ್ರೂ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕಿಡ್ನಿ ಸ್ಟೋನ್ ಕರಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ತುಂಬಾ ಅದರಿಂದ ಒಳ್ಳೆ ಉಪಯೋಗಗಳಾಗುವಂತಹ ರೆಸಿಪಿ. ಸೊ ಇವತ್ತು ನಾನು ಇದಕ್ಕೆ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದನ್ನು ಚಿಕ್ಕದಾಗಿ ನಾವು ಕಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಮಜ್ಜಿಗೆ ನೀರಲ್ಲಿ ಹಾಕಬೇಕು. ಆವಾಗ ಅದು ಬ್ಲ್ಯಾಕ್ ಆಗೋದಿಲ್ಲ. ಇಲ್ಲ ಅಂದರೆ ನಾವು ಕಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಕಪ್ಪು ಕಲರ್ ಬಂದುಬಿಡುತ್ತೆ ಸ್ವಲ್ಪ. ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡು ಅದರಲ್ಲಿರೋ ನಾರನ್ನು ತೆಗೆದು ನಾವು ಮಜ್ಜಿಗೆ ನೀರಲ್ಲಿ ಹಾಕೋದ್ರಿಂದ ನೀಟಾಗಿರುತ್ತೆ, ವೈಟ್ ಕಲರೇ ಇರುತ್ತೆ. ಸೊ ಕಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಈ ಥರ ಕಟ್ ಮಾಡುವಾಗಲೇ ನಮಗೆ ನೋಡಿ ಈ ಥರ ನಾರೆಲ್ಲ ಬಂದುಬಿಡುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಸೈಡಿಗೆ ಇಟ್ಕೋಬೇಕು. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೇಕು. ನೋಡಿ ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾವು ಇದನ್ನು ಇಲ್ಲಿ ಮಜ್ಜಿಗೆ ನೀರು ಇಟ್ಕೊಂಡಿರ್ತೀವಲ್ಲ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಇದೇ ರೀತಿ ನಾವೆಲ್ಲದನ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ನಾನೆಲ್ಲ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಪೀಸಸ್ ಆಗಿ ಮಾಡ್ಕೋಬೇಕು. ನೋಡಿ ಎಷ್ಟೊತ್ತಾದ್ರೂ ಕಲರ್ ಚೇಂಜ್ ಆಗಿಲ್ಲ. ಸೊ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ನಾನು ಹೆಸರುಕಾಳು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ತೊಳೆದ್ಬಿಟ್ಟು ನಾವು ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ನಾನು ಇಲ್ಲೊಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹೆಸರುಕಾಳು, ಹಾಗೆ ನಾವು ಕಟ್ ಮಾಡ್ಕೊಂಡಿರೋದು ಬಾಳೆದಿಂಡು ಕೂಡ ಸೇರಿಸ್ಕೊಂಡಿದ್ದೀನಿ. ನೀರು ಜಾಸ್ತಿ ಸೇರಿಸೋದು ಬೇಡ, ಸ್ವಲ್ಪ ಮಾತ್ರ ಸಾಕು. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ ಕುಕ್ಕರ್ ಕ್ಯಾಪ್ ಹಾಕಿ ನಾನು ಒಂದೆರಡು ವಿಸಿಲ್ಸ್ ಹಾಕ್ಸ್ಕೊತೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ನಾನು ಆಯಿಲ್ ಇಟ್ಕೊಂಡಿದ್ದೀನಿ. ಹಾಗೆ ನಾವು ಬೇಯಿಸ್ಕೊಂಡಿರೋದು ಕೂಡ ಆಗಿದೆ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಸೊ ನಾವು ನೀರು ಕಮ್ಮಿನೇ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇದು ಸ್ವಲ್ಪ ಬೆಂದರೂ ಕೂಡ ಗಟ್ಟಿನೇ ಇರುತ್ತೆ, ಬಟ್ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಈಗ ಸ್ವಲ್ಪ ಕಡಲೆಬೇಳೆ, ಜಾಸ್ತಿ ಏನು ಬೇಡ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಉದ್ದಿನಕಾಳು, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಸಿಡಿತಾ ಇದೆ. ಈಗ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3-4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ. ನಾನಿಲ್ಲೊಂದು 3 ತೊಗೊಂಡಿದ್ದೀನಿ, ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ. ಹಾಗೆ ಒಂದೇ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಆನಿಯನ್ನು ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಮಾಡಿಕೊಂಡು ವಾರಕ್ಕೊಂದ್ಸರಿ ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೂ ಕರಗೋಗುತ್ತೆ ಫ್ರೆಂಡ್ಸ್. ಹಾಗೆ ನಮಗೆ ಕಿಡ್ನಿಯಲ್ಲಿ ಸ್ಟೋನ್ ಕೂಡ ಬರೋದಿಲ್ಲ. ಕಂಟಿನ್ಯೂಸ್ ಆಗಿ ನೀವು ಯಾವಾಗಲೂ ಮನೆಯಲ್ಲಿ ವಾರಕ್ಕೊಂದ್ಸರಿ ಆದರೂ ತಿನ್ನಿ, ತುಂಬಾ ಒಳ್ಳೆಯದು ಹೆಲ್ತ್ಗಂತೂ. ಈ ಹೊಟ್ಟೆಯಲ್ಲಿ ಕೆಲವೊಬ್ರಿಗೆ ಗೊತ್ತಿಲ್ಲದೇ ಪೇಯ್ನ್ಗಳು ಬರ್ತಾ ಇರುತ್ತೆ ಸೈಡಲ್ಲೆಲ್ಲ. ಸೊ ಅದೆಲ್ಲ ಕಮ್ಮಿ ಆಗುತ್ತೆ. ಏನಾದರೂ ಕಲ್ಲು ಆಗಷ್ಟೇ ಇನ್ನೂ ಶೇಖರಣೆ ಆಗ್ತಾಯಿದ್ರು ಕೂಡ ಅದೆಲ್ಲ ಕರಗೋಗುತ್ತೆ. ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ನೀವಂತೂ ವೀಕ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೆಯದು. ಮಕ್ಳಿಗೂ ಹಾಗೆ ದೊಡ್ಡವ್ರಿಗೂ ಎಲ್ಲರೂ ಕೊಡೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ಚೆನ್ನಾಗಿ ಬೆನಿಫಿಟ್ ಸಿಗುತ್ತದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತುಂಬಾ ಚೆನ್ನಾಗಿರುತ್ತೆ. ಯಾವುದಕ್ಕಾದರೂ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು, ಇಲ್ಲ ಹಾಗೇ ತಿನ್ಬೋದು. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಸ್ವಲ್ಪ ಜಾಸ್ತಿ ಏನು ಬೇಡ, ಒಂದು 2 ಚಿಟಿಕೆಯಷ್ಟು ಅಷ್ಟೇ, ಜಾಸ್ತಿ ಇಲ್ಲ.
ಸೊ ಇದಕ್ಕೇ ನಾನೀಗ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದಿಷ್ಟನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೆಲವೊಬ್ಬರು ಆನಿಯನ್ಸ್ ಹಾಕೋದಿಲ್ಲ, ಹಾಗೇ ಮಾಡ್ತಾರೆ, ಒಗ್ಗರಣೆ ಮಾತ್ರ ಹಾಕ್ಬಿಟ್ಟು. ಕೆಲವೊಬ್ಬರು ಮತ್ತು ಕಾಳುಗಳೇನೂ ಹಾಕೋದಿಲ್ಲ, ಹಾಗೇ ಮತ್ತು ಬಾಳೆದಿಂಡು ಮಾತ್ರನೇ ಪಲ್ಯ ಮಾಡ್ಕೋತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ಮಾಡಿದ್ರೂ ಕೂಡ. ಬಟ್ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬರೀದೇ ತಿಂದುಬಿಡ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಿಮಗೆ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಈಗ ನಾವು ಬೇಯಿಸಿಟ್ಕೊಂಡಿರುವಂತಹ ಕಾಳುಗಳನ್ನ ಹಾಗೆ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ಕಾಳು ತುಂಬ ಮೆತ್ತಗಾಗಬಾರ್ದು, ಇಷ್ಟಿದ್ರೆ ಸಾಕು. ಕಾಳುಗಳು ನಮಗೆ ಕೈಗೆ ಸಿಗೋ ಥರ ಇರಬೇಕು ನೋಡಿ, ಈ ಥರ. ಇಲ್ಲಾಂದರೆ ಮೆತ್ತಗಾಗ್ಬಿಡ್ಬಾರ್ದು. ತುಂಬ ವಿಸಿಲ್ಸ್ ಹಾಕ್ಸಿದ್ರೆ ಮೆತ್ತಗಾಗ್ಬಿಡುತ್ತೆ, ಅದು ಅಂಬ್ಲಿ ಥರ ಆಗಿಬಿಡುತ್ತೆ. ಸೊ ನಾವು ಒಂದು ವಿಸಿಲ್ ಅಥವಾ 2 ವಿಸಿಲ್ಸ್ಗೆ ಸ್ಟಾಪ್ ಮಾಡಿಕೊಂಡ್ರೆ ನಮ್ಗೆ ಆರಾಮಾಗಿ ಈ ರೀತಿ ಕಾಳುಗಳಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಉಪ್ಸಾರು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನೀರನ್ನು ಬೇಯಿಸ್ಬಿಟ್ಟು ಚೆಲ್ಲಬಾರ್ದು. ಸೊ ಹಾಗಾಗಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಇಟ್ಕೊಳ್ಳಿ. ಇಲ್ಲ ಅಂದರೆ ನೀವು ಅದರಲ್ಲೇ ಉಪ್ಸಾರು ಮಾಡ್ಕೊಳ್ಳಿ. ಇಲ್ಲ ಅಷ್ಟೊಂದು ಜಾಸ್ತಿ ಅಂತೂ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಈ ಬಾಳೆದಿಂಡಲ್ಲಿ ನಮಗೆ ನೀರಂಶ ಇರುತ್ತೆ, ನೀರೆಲ್ಲ ಬಿಟ್ಕೊಳ್ಳುತ್ತೆ. ಅದು ಮುಳುಗೋ ಅಷ್ಟು ಹಾಕ್ಕೊಂಡ್ರು ಸಾಕು, ಇನ್ನೂ ಅದಕ್ಕಿಂತ ಕಮ್ಮಿನೇ ಹಾಕ್ಕೊಂಡ್ರು ಸಾಕಾಗುತ್ತೆ. ನೀರನ್ನು ಬೇಯಿಸ್ಬಿಟ್ಟು ಚೆಲ್ಲಿದ್ರೆ ಇದರಲ್ಲಿ ಏನೂ ಅಂಶ ಇರೋದಿಲ್ಲ. ಸೊ ನೀರನ್ನು ಚೆಲ್ಲೋದಕ್ಕೆ ಹೋಗಬೇಡಿ, ಮೇನ್ ಅದರಲ್ಲೇ ಇರೋದು ನೀರಲ್ಲಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಯಿತು ಪಲ್ಯ. ತುಂಬಾ ಚೆನ್ನಾಗಿರುತ್ತೆ. 1-2 ಸೆಕೆಂಡ್ ಬಿಟ್ಬಿಡೋಣ ಹಾಗೆ ಲೋ ಫ್ಲೇಮಲ್ಲಿ. ಈಗ ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಾಗಿದೆ ನೋಡಿ, ನೋಡ್ತಾ ಇರ್ಬೋದು. ಇವಾಗ ಬಾಳೆದಿಂಡಿನ ಪಲ್ಯ ರೆಡಿ ಆಯಿತು. ಸೊ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಈ ವಿಡಿಯೋನ. ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ, ಹೆಲ್ತ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಮಿಸ್ ಮಾಡದೆ ನಿಮ್ಮ ಮನೇಲೂ ಟ್ರೈ ಮಾಡಿಕೊಂಡು ತಿಂದು ನೋಡಿ. ಥ್ಯಾಂಕ್ ಯು.